ಇದು ಬಂದ್ಬಿಟ್ಟು ವೆಬ್ ಕಂಪ್ನಿ PP1100 ಜಾಯ್ ಅಂತ. ಇದರಲ್ಲಿ 10,000 ಐಟಮ್ಸ್ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಹಾಟ್ ಕೀಸು ಸೆಟ್ ಮಾಡ್ಕೋಬೋದು. ಇದರಲ್ಲಿ ಐಟಮ್ಸ್ ಆ್ಯಡ್ ಮಾಡೋದು ಬಂದ್ಬಿಟ್ಟು ಮೆನು ಪ್ರೆಸ್ ಮಾಡಬೇಕು. ಐಟಮ್ ಡೇಟಾಬೇಸ್ ಅಂತಿರುತ್ತೆ. ಎಂಟರ್, ಆ್ಯಡ್ ನ್ಯೂ ಐಟಮ್, ಎಡಿಟ್ ಐಟಮ್, ಆ್ಯಡ್ ನ್ಯೂ ಐಟಮ್, ಎಂಟರ್, ಐಟಮ್ ನೇಮ್ ಪ್ಲೈನ್ ದೋಸೆ, ಎಂಟರ್, ಇಲ್ಲಿ ಪ್ಯಾಕೆಟ್, ಎಂಟರ್, 60 rupees, ಎಂಟರ್, ಟ್ಯಾಕ್ಸ್ ಇದ್ದರೆ ಟ್ಯಾಕ್ಸ್ ಎಂಟ್ರಿ ಮಾಡ್ಕೋಬೇಕು, ಇಲ್ಲಾಂದರೆ ಕಂಟಿನ್ಯೂ, ಸೇವ್ ಆ್ಯಂಡ್ ಎಕ್ಸಿಟ್ ಆದರೆ ಎಕ್ಸಿಟ್ ಆಗುತ್ತೆ. ಈಗ ನಾವು ಬಿಲ್ಲಿಂಗ್ ಬಂದ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಅಂತಿದೆ, ಎಂಟರ್, ರಿಟೇಲ್ ಬಿಲ್, ಎಂಟರ್, ಐಟಮ್ ನಂಬರ್ 1, ಎಂಟರ್, ಎಷ್ಟು ಕ್ವಾಂಟಿಟಿ 2, ಎಂಟರ್, ಐಟಮ್ ನಂಬರ್ 5 ಮಸಾಲೆ ದೋಸೆ, ಎಂಟರ್, 2 ಕ್ವಾಂಟಿಟಿ, ಎಂಟರ್, ಪ್ರಿಂಟ್ ಕೊಟ್ಟರೆ ಬಿಲ್ ಪ್ರಿಂಟ್ ಆಗುತ್ತೆ. ಇದರಲ್ಲಿ ನಾವು ನೋಡ್ಕೋಬೋದು ಕಂಪ್ನಿ ನೇಮು, ಐಟಮ್ ನೇಮ್ಸು, ಟೋಟಲ್ ಅಮೌಂಟು ಎಲ್ಲ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ, ಎ ಪ್ರೆಸ್ ಮಾಡಿದ ತಕ್ಷಣ ಟಿ ಬರುತ್ತೆ, ಎಂಟರ್, ಬಿ ಕಾಫಿ, ಎಂಟರ್, ಸಿ ಇಡ್ಲಿ, ಎಂಟರ್, ಪ್ರಿಂಟ್ ಕೊಟ್ಟರೆ ಬಿಲ್ ಆಗುತ್ತೆ. ಇದು ಬಂದು ಹಾಟ್ ಕೀ ಸೆಟ್ಟಿಂಗ್ಸ್. ನೆಕ್ಸ್ಟ್ ರಿಪೋರ್ಟ್ ಅಂತ ಬಟನ್ ಇರುತ್ತೆ. ರಿಪೋರ್ಟ್ ಬಟನ್ ಪ್ರೆಸ್ ಮಾಡಿ ಡೀಟೇಲ್ ರಿಪೋರ್ಟ್, ಸಮರಿ ರಿಪೋರ್ಟ್. ಡೀಟೇಲ್ ರಿಪೋರ್ಟ್ ಅಂದರೆ ಡೈಲಿ ರಿಪೋರ್ಟ್, ಸಮರಿ ರಿಪೋರ್ಟ್ ಅಂದರೆ ಮಂತ್ಲಿ ರಿಪೋರ್ಟ್ಸ್. ಡೀಟೇಲ್ ರಿಪೋರ್ಟ್, ಎಂಟರ್, ಬಿಲ್ ವೈಸ್ ರಿಪೋರ್ಟ್, ಐಟಮ್ ವೈಸ್ ರಿಪೋರ್ಟ್, ವೈಡ್ ರಿಪೋರ್ಟ್. ನಮ್ಗೆ ಇದರಲ್ಲಿ ಯಾವ ರಿಪೋರ್ಟ್ ಬೇಕಂದ್ರೆ ತಗೋಬೋದು. ಈಗ ನಾನು ಎಕ್ಸಾಂಪಲ್ ಅವರ್ಲಿ ರಿಪೋರ್ಟ್ ಅಂತ ತಗೊತೀನಿ, ಎಂಟರ್. ಈ ಅವರಲ್ಲಿ ಏನೇನು ಬಿಲ್ ಆಗಿರುತ್ತೆ ಟೋಟಲ್ ರಿಪೋರ್ಟ್ಸ್ ಬರುತ್ತೆ.